ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಹಾಗೆ ಕಾಂಗ್ರೆಸ್ ಬೇರೆ ತೋರಿಸ್ತಾ ಇದ್ರಿ ನೆನ್ನೆ. ಈ ಕಾಂಗ್ರೆಸ್ ಪಕ್ಷ ಈ ಶಿವಕುಮಾರಿರವರಿಗೆ ಈ ಬಂಡಯ್ಯರವರಿಗೆ ನಾವು ಸರ್ಕಾರ ತೆಗಿತೀವಿ ಅಂತ ಎಲ್ಲಿ ಹೇಳಿದೀವಿ? ನಾವು ಸರ್ಕಾರ ತೆಗಿತೀವಿ ಅಂತ ಹೇಳಿದೀವ? ನಾವೆಲ್ಲೂ ಹೇಳಿಲ್ಲ. ರಾಜಣ್ಣನ ಹೇಳಿಕೆ ಏನು? ಸತೀಶ್ ಜಾರಕಿಹೊಳಿ ಹೇಳಿಕೆ ಏನು? ಯಾರ್ಯಾರ ಹೇಳಿಕೆ ಏನೇ ನೀವು ಕೊಟ್ಟಿದ್ದೀರಿ? ಸರ್ಕಾರ ತೆಗಿಯಕ್ಕೆ ನೀವು ಕಾಂಪಿಟೇಷನ್ ನೀವು ಸಿದ್ಧವಾಗಿದ್ದೀರಿ. ನಾವ್ಯಾಕೆ ತೆಗಿಬೇಕು? ಇಲ್ಲಿರ್ತಕ್ಕಂಥ ಬಿಜೆಪಿ ನಾಯಕರು ನಾವೆಲ್ಲ ಕಾಲ ಸನ್ನಿಹಿತವಾಗಿದೆ. ಪಾಪ ಬಂಡೆಯಾಗಿ ನಿಂತ್ಕೋತಾರಂತಲ್ಲ, ಬಂಡೆಯಾಗಿ ನಮ್ಮ ಇದು ಸಿದ್ದರಾಮಯ್ಯನವರಿಗೆ ಆ ಬಂಡೆಯಾಗಿ ಸಿದ್ದರಾಮಯ್ಯರ ಮೇಲೆ ಆದ್ರೂ ಬಿದ್ದಿರ ಬಂಡೆ, ಸಿದ್ದರಾಮಯ್ಯರ ಪರಿಸ್ಥಿತಿ ಏನಾಯ್ತದೆ? ಆ ಬಂಡೆ ನಂಬಿಕೊಂಡು ಬಂಡೆ ಆಯ್ತಾರಂತೆ. ಆಮೇಲೆ ನಾನು ಶಿವಕುಮಾರ್ಗೆ ಇನ್ನೊಂದು ಹೇಳ್ತೇನೆ, ಅದು ಎಂಥದೋ 50 ಡಿನೋಟಿಫಿಕೇಶನ್ ಮಾಡ್ಬಿಟ್ಟಿದ್ದೀನಿ ಅಂತ ನಾನು. ತೆಗಿಯಪ್ಪ, ಮಾಡಪ್ಪ. ಅದು ಯಾವ ತನಿಖೆ ಮಾಡ್ತೀಯ? ಯಾವ ತನಿಖೆ ಮಾಡ್ತೀಯ? ಮಾಡಪ್ಪ ನೋಡೋಣ. 50 ಡಿನೋಟಿಫಿಕೇಶನ್ ಸುಳ್ಳು ಹೇಳೋದಕ್ಕೂ ಇತಿಮಿತಿ ಇರಲಿ. ನಿಮ್ಮ ಯೋಗ್ಯತೆಗೆ ಕಳೆದ ಚುನಾವಣೆಯಲ್ಲಿ ವಿಧಾನಸಭೆಗೆ ಬಿಜೆಪಿಯ ನಾಯಕರ ಮೇಲೆ ಇಷ್ಟೆಲ್ಲ ಅಪಾದನೆ ಮಾಡಿದ್ರಿ. ಸಿದ್ದರಾಮಯ್ಯನವರೇ, 15 ತಿಂಗಳಾಯ್ತು ನಿಮ್ಮ ಯೋಗ್ಯತೆಗೆ ಮುಖ್ಯಮಂತ್ರಿಯಾಗಿ. ಒಂದೇ ಒಂದು ನೀವೇನು ಜನಗಳ ಮುಂದೆ ಹೇಳ್ಕೊಂಡು ಹೋದ್ರಿ ಬಿಜೆಪಿಯ ವಿರುದ್ಧ, ಒಂದೇ ಒಂದು ಸಾಕ್ಷಿಯನ್ನ ಹುಡುಕಿ ಇವತ್ತು ಆ ಒಂದು ಅಕ್ರಮಗಳು ಅಂತಕ್ಕಂಥದನ್ನ ಸಾಬೀತು ಮಾಡಲಿಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲದೆ 15 ತಿಂಗಳ ಕಾಲ ಕಳೆದಿದ್ದೀರಿ. ಯಾರು ಕೆಲ್ಸಕ್ಕೆ ಬಾರದೇ ಇರತಕ್ಕಂಥವ್ರು ಇದ್ದಾರೆ, ಚಮಚಾಗಿರಿ ಮಾಡ್ಕೊಂಡಿದ್ದಾರೆ. ಅಂತವ್ರ ಸದನ ಸಮಿತಿಗಳಂತ ಅದೆಂಥದ್ದು ಸಮಿತಿ, ಆ ಸಮಿತಿಗಳಿಂದ ಏನೋ ತನಿಖೆ ಮಾಡಿ ಏನೋ ತಂದುಬಿಡ್ತಾರ ನಾಳೆ ಬೆಳಗ್ಗೆ. ಎಲ್ಲ ಜಂತಕಲ್ ಮೈನಿಂಗು, ಸಾಯಿ ವೆಂಕಟೇಶ್ವರ ನನ್ನ ಮೇಲೆ ಅಪಾದನೆ ಮಾಡಿದ್ದ ಇದೆ, ಕೋರ್ಟಲ್ಲಿದೆ. ಅದಕ್ಕೆ ಕಾರಣ ನಿಮ್ಮಿಂದ ಅಲ್ಲ. ಕಾಂಗ್ರೆಸ್ನರಿಗೇನೋ ನನ್ನ ರಾಜೀನಾಮೆ ಕೇಳ್ತಾವ್ರೆ. ಯಾವ ರಾಜೀನಾಮೆ ಕೊಡ್ತೀನಿ? ಕುಮಾರಸ್ವಾಮಿ ಯಾವಾಗ ಕೊಡ್ತೀಯಪ್ಪ ಅಂತ ಕಾಂಗ್ರೆಸ್ ಪುಡಾರಿಗಳು ಕೇಳ್ತಾವೆ ದಿನ ಸೋಷಿಯಲ್ ಮೀಡಿಯಾದಲ್ಲಿ. ಏನ್ ತಪ್ಪು ಮಾಡಿದೀನಿ ಅಂತ ರಾಜೀನಾಮೆ ಕೊಡ್ಲಪ್ಪ? ನಿಮ್ ತರ ಮೂಡಾದಲ್ಲಿ 14 ಸೈಟ್ ತಗೊಂಡಿದ್ದೀನಿ ಅಂತ ಇಲ್ಲ, ಹಲವಾರು ಕುಟುಂಬದ ಭೂಮಿ ಲಪಟಾಯಿಸಿ ಏನೇನು ಮಾಡಿದ್ದೀರಿ ನಿಮ್ಮ ಉಪಮುಖ್ಯಮಂತ್ರಿ? ಆ ಕೆಲಸ ಮಾಡಿದ್ದೀನಿ ಅಂತ ರಾಜೀನಾಮೆ ಕೊಡ್ಲ? ನನ್ನ ಯಡಿಯೂರಪ್ಪನವರ ನಡುವೆ ವಿರೋಧ ಪಕ್ಷ ಆಡಳಿತ ಪಕ್ಷವಾಗಿ ನಮ್ಮ ಸಂಘರ್ಷ ನಡೆದಾಗ ಎಸ್, ನನ್ನ ಮೇಲೂ 4 ಕೇಸ್ಗಳು ಇದೆ. ಹಾಗಂತ ಹೇಳಿ ನಾನು ಎದುರು ಕೂರ್ತಿಲ್ಲ. ಸಾಯಿ ವೆಂಕಟೇಶ್ವರ ಚರ್ಚ್ ಯಾವ ತನಿಖೆ ಬೇಕಾದ್ರೂ ಮಾಡ್ಕೊಳ್ಳಿ. ಜಂತಕಲ್ಲು ನನ್ನ ಮೇಲೆ ಅಧಿಕಾರಿ ಏನೋ ಬರೆದು ಬಿಟ್ಟಿದ್ದ, ನನಗೆ ಗೊತ್ತಿಲ್ಲ, ನಾನ್ ಸೈನ್ ಹಾಕಿಲ್ಲ ಅಲ್ಲಿ. ನಾನು ಅಧಿಕಾರಿ ಯಾಕೆ ಆ ತರ ಬರದ ಅಂತ ಹುಡುಕೊಂಡು ಹೋದ್ರೆ ಅವನು ಯಾರೋ ಆ ಮೈನ್ನ ಬೇಕು ಅಂತ ಹೋದನು ಆ ಮೆಟೀರಿಯಲ್ ಎತ್ತಲಿಕ್ಕೆ. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.